ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಸೈಟ್ ಇನ್ಫಾರ್ಮೇಷನ್ ಜೊತೆ ನಾನು ಇವತ್ತು VCNR ಇನ್ಫೋಸಿಟಿ ಅವರ ಲೇಔಟಿಗೆ ಬಂದಿದ್ದೀನಿ. ಇದು ಇರೋದು ಗೋಪಾಲ್ಪುರ, ಬ್ಯಾಂಗ್ಳೂರ್ ನಾರ್ತು, ನೆಲಮಂಗಲದ ಹತ್ರ ಬರುತ್ತೆ ಫ್ರೆಂಡ್ಸ್. ಇವ್ರದ್ದು ಬಂದ್ಬಿಟ್ಟು BMRD ಖಾತಾ ಸೈಟ್ಸ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ 16 ಎಕರಲ್ಲಿ ಮಾಡಿರುವಂಥ ಲೇಔಟ್. ಇದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಖಾತಾ ಸೈಟ್ಸು ಅದು BMRD ಅಪ್ರೂವ್ ಆಗಿರೋಂಥ ಸ್ವಲ್ಪ ಲೋಯೆಸ್ಟ್ ಬಜೆಟಲ್ಲಿ ಸಿಗೋವಂಥದ್ದು ಯಾವುದಾದ್ರೂ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ನಾನು ಈ ಸೈಟ್ ಇನ್ಫಾರ್ಮೇಷನ್ ಜೊತೆ ಬಂದಿದ್ದೀನಿ. ಇವ್ರದ್ದು ಬಂದ್ಬಿಟ್ಟು ಲೇಔಟ್ ಬಂದ್ಬಿಟ್ಟು 20 ಮಿನಿಟ್ಸ್ ಡ್ರೈವ್ ಫ್ರಮ್ 8ನೇ ಮೈಲಿ ದಾಸಳಿ ಆಗುತ್ತೆ, 5 ನಿಮಿಷ ಡ್ರೈವ್ ಫ್ರಮ್ ಹೆಸರುಘಟ್ಟ ಟೌನು, 10 ಮಿನಿಟ್ಸ್ ಡ್ರೈವ್ ಫ್ರಮ್ ನೆಲಮಂಗಲ ಟೌನ್, 10 ಮಿನಿಟ್ಸ್ ಡ್ರೈವ್ ಫ್ರಮ್ ನ್ಯೂ APMC ಆ್ಯಡ್ ಆಗಿರುತ್ತೆ. ಕೇವಲ ಮತ್ತೆ ಜಸ್ಟ್ 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇಲ್ಲಿ ರೈಲ್ವೆ ಗೊಳ್ಳಳ್ಳಿ ಸ್ಟೇಷನ್ ಕೂಡ, ರೈಲ್ವೆ ಸ್ಟೇಷನ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ನ್ಯೂ BGS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೂಡ ಆಗಿದೆ. ಹಾಗೆ ಕೇವಲ 20 ಮಿನಿಟ್ಸ್ ಡ್ರೈವಲ್ಲಿ ನಮ್ಮ ಮೆಟ್ರೋ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಎಲ್ಲ ಬೇಸಿಕ್ ಕಮ್ಯುನಿಟೀಸು ಕೂಡ ಎಲ್ಲನೂ ಆಗಿದೆ ಫ್ರೆಂಡ್ಸ್. ಇಲ್ಲಿ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಕೂಡ ಇದೆ, ಗೇಟೆಡ್ ಕಮ್ಯುನಿಟಿ ವಿತ್ ಸೆಕ್ಯೂರಿಟಿ ಕೂಡ ಇದೆ. ಹಾಗೆ ಟ್ರೀಸ್ ಪ್ಲಾಂಟೇಶನ್ ಕೂಡ ಮಾಡಿದ್ದಾರೆ, ಗ್ರೀನರಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 40 ಫೀಟ್ ಮತ್ತು 30 ಫೀಟ್ ವೈಡ್ CC ರೋಡ್ಸ್ ಕೂಡ ಆಗಿದೆ, ಮೀನ್ಸ್ ಸಿಮೆಂಟ್ ರೋಡ್ಸ್ ಕೂಡ ಆಗಿದೆ. ಹಾಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಕೂಡ ಆಗಿದೆ. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಆಗಿದೆ. ಹಾಗೆ ಇಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಮಕ್ಳಿಗೆ ಆಟ ಆಡೋಕ್ಕಂತ 3 ದಿಕ್ಕಲ್ಲಿ ಇವರು ಮೀನ್ಸ್ 3 ಸೈಡ್ಸಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಇಲ್ಲಿ ಇವರು ಚಿಲ್ಡ್ರನ್ಸ್ ಪಾರ್ಕ್ ಏರಿಯಾ ಅಂತಾನೆ ಸಪ್ರೇಟ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೆಡಿಟೇಷನ್ ಸೆಂಟರ್ಗಂತಾನು ಒಂದು ಬುದ್ಧ ಮೆಡಿಟೇಷನ್ ಸೆಂಟರ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ವಾಟರ್ ಕನೆಕ್ಷನ್ ಇಂಡಿವಿಜುವಲ್ ಸೈಡ್ಸ್ಗೂ ಕೂಡ ಇದೆ. ಹಾಗೆ ಬಾಕ್ಸ್ ಟೈಪ್ ಸ್ಟ್ರೋಮ್ ವಾಟರ್ ಡ್ರೈನ್ಸ್ ಕೂಡ ಇದೆ. ಹಾಗೆ ಜಾಗಿಂಗ್ ಟ್ರ್ಯಾಕ್ ಕೂಡ ಇದೆ. ಇನ್ನೇನು ಬೇಕು, ಇಷ್ಟೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್. ಹಾಗೆ ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೂಡ ಏನಿದೆ, ಅದು 1,20,000 ಲೀಟರ್ಸ್ ಕೆಪಾಸಿಟಿ ಇರೋವಂಥದ್ದು. ಡೀಟೇಲ್ಸ್ಗೆ ವಿಡಿಯೋ ಫುಲ್ ಆಗಿ ವಾಚ್ ಮಾಡಿ. ಮೇಡಮ್, ಇದು ನಮ್ಮ ಲೇಔಟ್ ಮೇನ್ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ ಆರ್ಚ್, ಅದು ಸೆಕ್ಯೂರಿಟಿ ರೂಮು, ಇದು ಗೇಟೆಡ್. ನಮ್ಮ ಬೋರ್ಡ್ ತೋರಿಸಿ ಬನ್ನಿ. ಇದು ನಮ್ಮ ಲೇಔಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ನಿಮಗೆ ಸೈಟ್ ಲೈಕ್ ಆಯಿತು ಅಂತಂದರೆ ಇದು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಬೋದು. ಇದೆ ನಮ್ಮ ಲೇಔಟ್ ಪ್ಲ್ಯಾನು. ಇದು ಬಂದು ಫೇಸ್ 1, ಇದು ಫೇಸ್ 2, ಇದು ಫೇಸ್ 3. ಇದು 40 ಫೀಟ್ ಮೇನ್ ರೋಡ್ಗೆ ಕನೆಕ್ಟ್ ಆಗೋದು ಫೇಸ್ 3 ಬರುತ್ತೆ. ಎಲ್ಲ ಸಬ್ ರೋಡ್ಗೆ ಕನೆಕ್ಟ್ ಆಗೋದು ಫೇಸ್ 2. ಮೇಡಮ್, ಇದೆ ಓವರ್ ಹೆಡ್ ಟ್ಯಾಂಕ್ ಲೇಔಟ್ದು. 1,50,000 ಕೆಪಾಸಿಟಿನಲ್ಲಿ ಓವರ್ ಹೆಡ್ ಟ್ಯಾಂಕ್ ಬಿಲ್ಡ್ ಮಾಡಿದ್ದೀವಿ. ಇಲ್ಲಿಂದ ನಿಯರ್ ಬೈ ಏನೇನಿದೆ ಮೇಡಮ್? ಮೇಡಮ್, ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಫ್ರಮ್ 8th ಮೈಲ್ ದಾಸರಳ್ಳಿಯಿಂದ, 10 ಮಿನಿಟ್ಸ್ ಡ್ರೈವ್ ಫ್ರಮ್ ನೆಲಮಂಗಲ ಟೌನು, 5 ಮಿನಿಟ್ಸ್ ಡ್ರೈವ್ ಫ್ರಮ್ ಹೆಸರುಘಟ್ಟ ಟೌನು, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇನ್ ಗೊಲ್ಲಹಳ್ಳಿ ರೈಲ್ವೆ ಸ್ಟೇಷನ್.
ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಇನ್ನೊಂದು ಹೊಸ ಸೈಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ಗೋಪಾಲ್ಪುರಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಈ ಲೆವೆಟ್ ಹೆಸರು ಬಂದ್ಬಿಟ್ಟು VCNR ಇನ್ಫೋಸಿಟಿ ಅಂತ ಹೇಳ್ಬಿಟ್ಟು ಇದೆಲ್ಲ ಪ್ರೀಮಿಯಂ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಅವೈಲೇಬಲ್ ಸಿಗುತ್ತೆ. BMRD ಅಪ್ರೂವ್ ಕೂಡ ಆಗಿರುತ್ತೆ. ಸೈಡ್ ನೋಡ್ತಿದ್ರಲ್ಲ, ಸುಮಾರು ಮನೆಗಳು ಅವಾಗಲೇ ಕನ್ಸ್ಟ್ರಕ್ಷನ್ ಆಗಿದೆ, ಮತ್ತೆ ಅಪ್ಕಮಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ. ಇವಾಗ ಇದ್ರ ಬಗ್ಗೆ ಇನ್ನೂ ಮಾಹಿತಿನ ತಿಳ್ಕೊಂಡ್ ಬರೋಣ ಬನ್ನಿ. VCNR ಇನ್ಫೋಸಿಟಿ ಕಡೆಯಿಂದ ಇವತ್ತು ನಮ್ ಜೊತೆ ಪ್ರೇಮ ಅವ್ರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಬನ್ನಿ. ಮೇಡಮ್, ಪ್ರೇಮ ಮೇಡಮ್ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹಾಯ್ ಮೇಡಮ್. ಹಾಯ್ ಮೇಡಮ್. ಹೆಂಗಿದ್ದೀರಾ? ವೆಲ್ಕಮ್. ಆರಾಮ್ ಮೇಡಮ್, ನೀವು? ಚೆನ್ನಾಗಿದೆ ಮೇಡಮ್. ಹೇಳಿ ಮೇಡಮ್. ಮೇಡಮ್, ಇವತ್ತು ನಿಮ್ಮ ಲೇಔಟ್ಗೆ ಬಂದಿದ್ದೀವಿ, VCNR ಇನ್ಫೋಸಿಟಿಗೆ. ಇದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ, ಹಾಗೆ ಎಷ್ಟು ಎಕರಲ್ಲಿ ನಿಮ್ಮ ಲೇಔಟ್ ರೆಡಿ ಆಗಿದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್. ಮೇಡಮ್, ಇದು ಅರೌಂಡ್ 16 acre ಅಲ್ಲಿ ಇದೆ. 16 ಎಕರೆ. 3 phases ಇದೆ. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಹೇಳಿ. ಫೇಸ್ 1 ಆಲ್ರೆಡಿ ಫುಲ್ ಸೋಲ್ಡ್ ಔಟ್ ಆಗಿದೆ. ಫೇಸ್ 1 ಆಗ್ಲೇ ಸೋಲ್ಡ್ ಔಟ್ ಆಗಿದೆ. ಮೇಡಮ್, ಅದ್ರಲ್ಲಿ 198 ಸೈಟ್ಸ್ ಇತ್ತು, ಫುಲ್ ಸೋಲ್ಡ್ ಔಟ್ ಆಗಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತದೆ ಮನೆಗಳು. ಆಗ್ಲೇ ಬ್ಯಾಕ್ ಸೈಡ್ ನೋಡಿದ್ರೆ ಸುಮಾರು ಮನೆಗಳು ಅವಾಗ್ಲೇ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ವಾ ಮೇಡಮ್? ಎಲ್ಲ ಈಗ ಫೇಸ್ 2 ಅಂಡ್ ಫೇಸ್ 3 ನಲ್ಲಿ ಆನ್ ಗೋಯಿಂಗ್ ಅಲ್ಲಿ ಇದೆ. ಆನ್ಗೋಯಿಂಗ್ ಅಲ್ಲಿ ಇದೆ. ಮೇಡಮ್, ಸೇಲಬಲ್ ಇದೆ. BMRD ಅಪ್ರೂವ್ ಆಗಿದೆ ಮ್ಯಾಮ್. ಹೌದು ಮೇಡಮ್, BMRD ಅಪ್ರೂವಲ್ ಆಗಿದೆ. ಮೀನ್ಸ್ ಯಾವ ಖಾತಾ ಬರುತ್ತೆ ಮೇಡಮ್ ಇದು? ಮೇಡಮ್, ಎ ಖಾತಾ ಬರುತ್ತೆ. ಎ ಖಾತಾ ಮೀನ್ಸ್ ಇದು BMRD ಎ ಖಾತಾ ಬರುವಂತ ಸೈಟ್ ಗಳು ಫ್ರೆಂಡ್ಸ್ ಇಲ್ಲಿ. ಮೇಡಮ್, ಇವಾಗ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನಿಮ್ಮ ಸೈಟ್ಸ್ ಅವೈಲೇಬಲ್ ಇದೆ ಮೇಡಮ್? ಮೇಡಮ್, 30-40 ಇದೆ, 30-50 ಇದೆ, 20-40 ಇದೆ, 40-50 ಇದೆ, 40/40 ಇದೆ. ಆಲ್ ಡೈಮೆನ್ಷನ್ ಸಿಗುತ್ತೆ ನಿಮ್ಗೆ. ಆಲ್ ಡೈಮೆನ್ಷನ್. ಮೇಡಮ್, ಕಾರ್ನರ್ ಸೈಟ್. ಮೇಡಮ್, ಇದು ಮೇನ್ ಎಲ್ಲಿ ಬರುತ್ತೆ ಮೇಡಮ್ ಎಕ್ಸಾಕ್ಟ್ ಆಗಿ ನಿಮ್ಮ ಲೇಔಟ್? ಮೇಡಮ್, ಗೋಪಾಲ್ಪುರ ಅಂದ್ರೆ ಮೇಡಮ್ ನೆಲಮಂಗಲದಿಂದ ಜಸ್ಟ್ 7 to 8 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಗೋಪಾಲ್ಪುರ ವಿಲೇಜ್ ಸಿಗುತ್ತೆ. ಹೆಸರುಘಟ್ಟಾಗೂ ನಿಯರ್ ಆಗಿದೆ. 4 to 5 ಕಿಲೋಮೀಟರ್ಸ್ ಅಷ್ಟೇ. 4 to 5 ಕಿಲೋಮೀಟರ್ಸ್ ಜಸ್ಟ್ ಮಿಡಲ್ ಅಲ್ಲಿ ಇದ್ದೀರಾ ನೀವು. ಜಸ್ಟ್ ಮಿಡಲ್ ಅಲ್ಲಿ ಇದೀವಿ. ಮೇನ್ ರೋಡ್ ಗೆ ಎಷ್ಟು ದೂರ ಆಗ್ಬೋದು ಮ್ಯಾಮ್? ಜಸ್ಟ್ ವಾಕಬಲ್ ಮೇಡಮ್, ಜಸ್ಟ್ ಹಾಫ್ ಕಿಲೋಮೀಟರ್ ಆಗುತ್ತೆ. ಕಿಲೋಮೀಟರ್ ಗೆ ಮೇನ್ ರೋಡ್ ಸಿಗುತ್ತೆ. ಹೌದು ಮೇಡಮ್. ಮೇಡಮ್, ಇವಾಗ ಕನೆಕ್ಟಿವಿಟಿ ಹೆಂಗಿದೆ ಮೇಡಮ್? ಇವಾಗ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದ್ರೆ ಇವಾಗ ಮೇನ್ ಇರೋದು ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಗ್ರೋಸರಿ ಶಾಪ್ಸ್ ಎಲ್ಲ ನಿಯರ್ ಬೈ ಇದೆಯಾ ಮ್ಯಾಮ್? ಮೇಡಮ್, ನಿಯರ್ ಬೈ ಇದೆ. ಎಲ್ಲ ನೆಲಮಂಗಲ ಟೌನ್ಗೂ ಹೋಗ್ಬೋದು, ಹೆಸರುಘಟ್ಟ ಟೌನ್ಗೂ ಹೋಗ್ಬೋದು. BGS ಇನ್ಸ್ಟಿಟ್ಯೂಷನ್ ಇದೆ. BGS ಇನ್ಸ್ಟಿಟ್ಯೂಷನ್ ಇದೆ ಇಲ್ಲಿ. ಎಷ್ಟು ದೂರದಲ್ಲಿದೆ ಮ್ಯಾಮ್ ಇದು? ಮೇಡಮ್, ಇಲ್ಲಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಂದ ಜಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ಮೇಡಮ್, APMC ಆಡ್ ಕೂಡ ಆಗಿದೆ ಅಲ್ವಾ ಮ್ಯಾಮ್ ಇವಾಗ? ಮೇಡಮ್, ಇಲ್ಲಿಂದ 10 to 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ನೀವು. 10 to 15 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಮೇಡಮ್. ಓಕೆ, ಟೋಟಲ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಮೇಡಮ್? 60 ಸೈಟ್ಸ್ ಅವೈಲೇಬಲ್ ಇದೆ ಮೇಡಮ್. 60 ಸೈಟ್ಸ್. ಫೇಸ್ 2, ಫೇಸ್ 3 ಇಂದ ನಿಮ್ಗೆ 105 ಸೈಟ್ಸ್ ಇದೆ. ಅದ್ರಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇನ್ನ ಒಂದು 50 to 60 ಸೈಟ್ಸ್ ಅವೈಲೇಬಲ್ ಇದೆ. 50 to 60 ಸೈಟ್ಸ್ ಅವೈಲೇಬಲ್ ಇದೆ. ಮೇಡಮ್, ಇವಾಗ ಕಾರ್ನರ್ ಸೈಟ್ಸ್ ಏನಾದ್ರು ತಗೋಬೇಕಂದ್ರೆ ಏನಾದ್ರು ಪ್ರೈಸಸ್ ಏನಾದ್ರು? ಮೇಡಮ್, ಯೂಶುವಲ್ ಕಾರ್ನರ್ 10% ಎಕ್ಸ್ಟ್ರಾ ಇದೆ. 10% ಎಕ್ಸ್ಟ್ರಾ ಇರುತ್ತೆ. ಕಾರ್ನರ್ ಸೈಟ್ಸ್ ಅವೈಲೇಬಲ್ ಇದೆಯಾ ಮ್ಯಾಮ್? ಮೇಡಮ್, ಒಂದು 4 to 5 ಸೈಟ್ಸ್ ಕಾರ್ನರ್ ಅವೈಲೇಬಲ್ ಇದೆ. ಇವಾಗ ಯಾವ ಫೇಸಿಂಗ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ? ಮೇಡಮ್, ಆಲ್ ಫೇಸಸ್ ಅವೈಲೇಬಲ್ ಇದೆ. ಎಲ್ಲಾ ಫೇಸಿಂಗ್ಸ್ ಅವೈಲೇಬಲ್ ಇದೆ. ಮೀನ್ಸ್ 30-40, 20-30 ಎಲ್ಲಾನು ಅವೈಲೇಬಲ್ ಇದೆ. 20-40 ಅವೈಲೇಬಲ್ ಇದೆ. 20-40 ಅವೈಲೇಬಲ್ ಇದೆ. ಹಾಗೆ ಮೇಡಮ್, ಇವಾಗ ಇದು ರೋಡ್ ಎಷ್ಟು ವೈಡ್ ಇದೆ ಮೇಡಮ್? ಮೇಡಮ್, ಮೇನ್ ಎಂಟ್ರೆನ್ಸ್ ರೋಡ್ ಬಂದು 40 ಫೀಟ್ ಇದೆ. 40 ಫುಟ್ ರೋಡ್ ಇದೆ. ಮೇಡಮ್, 40 ಫೀಟ್ ವೇಡ್ ರೋಡ್ ಇದೆ. ಓಕೆ. ಇನ್ನೆಲ್ಲ ಸಬ್ ರೋಡ್ ಎಲ್ಲ ಬಂದು 30 ಫೀಟ್ ಇದೆ. ಎಲ್ಲ 30 ಫೀಟ್ ಇದೆ. ನೆಕ್ಸ್ಟ್ ಸಬ್ ರೋಡ್ಸ್ ಎಲ್ಲ ಇದು ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಎಕ್ಸ್ಟೆನ್ಷನ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ CC ರೋಡ್ಸ್ ಮಾಡಿದಿರಲ್ವಾ? ಎಲ್ಲ CC ರೋಡ್ ಮಾಡಿದೀವಿ. ಮೇಡಮ್, ಇವಾಗ ಅಮ್ಯುನಿಟೀಸ್ ಬಂದ್ಬಿಟ್ಟು ನೀರಿನ ಫೆಸಿಲಿಟಿ, ಸಿವೇಜ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಎಲ್ಲ ಹೆಂಗಿದೆ ಮೇಡಮ್? ಎಲ್ಲ ಇದೆ. ಆಕ್ಚುಲಿ ಇದು ಇಂಡಿವಿಜುವಲ್ ವಾಟರ್ ಲೈನ್ ಮಾಡಿದೀವಿ, ಸ್ಯಾನಿಟರಿ ಲೈನ್ ಮಾಡಿದೀವಿ, 2 ಬೋರ್ವೆಲ್ ಇದೆ, ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. 1,20,000 ಕೆಪಾಸಿಟಿಯಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಇಂಡಿವಿಜುವಲ್ ಪಾರ್ಕ್ ಏರಿಯಾ ಇದೆ. ಟೋಟಲ್ 3 ಫೇಸಸ್ಗೂ 3 ಪಾರ್ಕ್ಸ್ ಇದೆ. CA ಪ್ಲೇಸಸ್ ಇದೆ. ಸೇವೇಜ್ ಪ್ಲಾಂಟ್ ಅಂದ್ರೆ ಇಂಜಿನಿಯರ್ ಪ್ರಕಾರ ಮಾಡಿರ್ತೀರಾ? ಮೀನ್ಸ್ ಎಲೆಕ್ಟ್ರಿಸಿಟಿ ಕೂಡ ಅವಾಗ್ಲೇ ಬಂದಿದೆ. ಮೇಡಮ್, ಆಲ್ರೆಡಿ ಒಂದು ಡೆಪಾಸಿಟ್ ಆಗಿದೆ. ಓಕೆ, ಡೆಪಾಸಿಟ್ ಆಗಿದೆ. ಹೌದು ಮೇಡಮ್. ಓಕೆ ಮೇಡಮ್, ಇವಾಗ ಇಲ್ಲಿ ಪಾರ್ಕ್ ಕೂಡ ನೋಡ್ಬೋದು. ಮಕ್ಳಿಗಂತಾನೆ ಪ್ಲೇ ಏರಿಯಾ ಕೂಡ ಮಾಡಿದೀರಾ ಮೇಡಮ್? ಇದು ಒಂದೇನೆ ಇರೋದು ಮೇಡಮ್ ಪ್ಲೇ ಏರಿಯಾ? ಇಲ್ಲ ಮೇಡಮ್, 3 ಪಾರ್ಕ್ ಇದೆ ಇಡೀ ಲೇಔಟ್ ಅಲ್ಲಿ. ಫೇಸ್ 1 ಗೆ ಇಂಡಿವಿಜುವಲ್ ಪಾರ್ಕ್, ಫೇಸ್ 2 ಗೆ ಇಂಡಿವಿಜುವಲ್ ಪಾರ್ಕ್, ಫೇಸ್ 3 ಗೆ ಇಂಡಿವಿಜುವಲ್ ಪಾರ್ಕ್. ಓಕೆ, ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿ ಪಾರ್ಕ್ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಫೇಸ್ ಕೂಡ ಸಪರೇಟ್ ಪಾರ್ಕ್ಸ್ ಕೂಡ ಮಾಡಿದ್ದಾರೆ. ಮಕ್ಳಿಗೆ ಆಟ ಆಡಕ್ಕಂತಾನೆ ಸಪರೇಟ್ ಒಂದು ಏರಿಯಾ ಅಂತಾನೆ ಮಾಡಿದ್ದಾರೆ. ಬನ್ನಿ, ಅದನ್ನ ಕೂಡ ನೋಡ್ಕೊಂಡ್ ಬರೋಣ. ಮೇಡಮ್, ಇದು ಪ್ಲೇ ಏರಿಯಾ ಅಂತಾನೆ ಸಪರೇಟ್ ಆಗಿ ಮಾಡಿದೀರಾ. ಇದು ಯಾವ ಫೇಸ್ ಅಲ್ಲಿ ಇರೋದು ಮೇಡಮ್? ಇದು ಫೇಸ್ 3 ನಲ್ಲಿ ಬರುತ್ತೆ. ಫೇಸ್ 3 ಪ್ಲೇ ಏರಿಯಾ. ಹೌದು. ಮತ್ತೆ ವಾಕಿಂಗ್ ಮೇಡಮ್? ಇವಾಗ ವಾಕಿಂಗ್ ಟ್ರ್ಯಾಕ್ ಇದೆ ಮೇಡಮ್. ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಕೂಡ ಮಾಡಿದೀರಾ? ಟ್ರ್ಯಾಕ್ ಇದೆ.
ಓಕೆ, ಮಕ್ಕಳಿಗೆ ಮತ್ತೆ ಏಜ್ ಆಗಿರೋರ್ಗೆ ಹೌದು ಅವ್ರಿಗೂ ಈ ಲೇಔಟ್ ಒಳಗಡೆನೆ ಫೆಸಿಲಿಟಿ ಸಿಗ್ಲಿ ಅಂತ ಮಾಡಿದೀರಾ. ಹೌದು ಮೇಡಮ್. ಮೇಡಮ್ ಇದು ಕಂಪ್ಲೀಟ್ ಆಗಿ ಗೇಟೆಡ್ ಕಮ್ಯುನಿಟಿ ಮೇಡಮ್. ಹಾ ಮೇಡಮ್, ಗೇಟೆಡ್ ಕಮ್ಯುನಿಟಿ ಇದೆ, ಹ್ಮ್, ಮೇಂಟೆನೆನ್ಸ್ ಇರುತ್ತೆ. ಮೇಂಟೆನೆನ್ಸ್ ಇರುತ್ತಾ? ಹೌದು, ಕಂಪ್ನಿ ಇವಾಗ ಕಡೆಯಿಂದನೇ ಮೇಂಟೆನೆನ್ಸ್ ಇರುತ್ತೆ. ಇವಾಗ ಸ್ಟಾರ್ಟಿಂಗ್ ಇವಾಗ ಹೊಸದಾಗಿ ಮನೆ ಕಟ್ಕೊಂಡ್ ಬಂದ್ರೆ ಮೇಂಟೆನೆನ್ಸ್ ಹೆಂಗೆ ಮೇಡಮ್? ಮೀನ್ಸ್ ಅವ್ರನ್ನ ಸಪ್ರೇಟ್ ಅಮೌಂಟ್ ಏನಾದ್ರು ಕಟ್ಟಬೇಕಾ, ಇಲ್ಲ ಅಂದ್ರೆ? ಮೇಡಮ್, ಅಸೋಸಿಯೇಷನ್ ಬಿಲ್ ಮಾಡೋದಕ್ಕೆ ಪ್ಲಾನಿಂಗ್ ಇದೆ. ಇನ್ನ ಸ್ವಲ್ಪ ಮನೆಗಳಾದ್ರೆ ಒಂದು ಅಸೋಸಿಯೇಷನ್ ಬಿಲ್ ಮಾಡಿ ಹ್ಮ್, ಆ ಕಡೆಯಿಂದ ಏನು ಕಂಟೆಂಟ್ ಅದೇನು ಬರುತ್ತೆ ಅದೇನು ಕಂಟಿನ್ಯೂಷನ್ ಹೌದು. ಆಗುತ್ತೆ, ಮೇಂಟೆನೆನ್ಸ್ ಇದೆ. ಹಾ, ಇಯರ್ಲಿ ಇಯರ್ಲಿ ಕೊಡಬೇಕಾಗುತ್ತೆ. ಒನ್ಸ್. ಇಯರ್ಲಿ ಒನ್ಸ್ ಕೊಡಬೇಕಾಗುತ್ತೆ. ಮೇಡಮ್ ಇವಾಗ ನಾನು ನೋಡ್ದಂಗೆ ಇಲ್ಲಿ ಸೈಟ್ ಗಳಿಗೆಲ್ಲ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡಿ ಅವಾಗ್ಲೇ ಇದು ಕೂಡ ಹಾಕಿದಿರಲ್ವಾ? ಹಾ ಮೇಡಮ್, ಕಾಂಪೌಂಡ್ ಹಾಕಿದೀವಿ. ಕಾಂಪೌಂಡ್, ಸ್ಮಾಲ್ ಕಾಂಪೌಂಡ್ಸ್ ಕೂಡ ಹಾಕಿದೀರಾ? ಹಾ ಮೇಡಮ್, ಸೈಟ್ ನಂಬರ್ಸ್, ಇಂಡಿವಿಜುವಲ್ ವಾಟರ್ ಟ್ಯಾಂಕು ಇಟ್ಟಿದೀವಿ ಪ್ಲಾಂಟ್ ಮೇಂಟೆನೆನ್ಸ್ ಗೆ. ಓಕೆ, ಯಾಕಂದ್ರೆ ಎವ್ರಿ ಸೈಟ್ಸ್ ಅಲ್ಲೂ ಯು ಶೇಪ್ ಅಲ್ಲಿ ಪ್ಲಾಂಟ್ಸ್ ಹಾಕಿದೀವಿ. ಯು ಶೇಪ್ ಅಲ್ಲಿ ಅದನ್ನ ಪ್ಲಾಂಟ್ಸ್ ಮೇಂಟೆನೆನ್ಸ್ ಗೆ ಅಂತ ಹೇಳಿ ನಾವು ಇಂಡಿವಿಜುವಲ್ ಟ್ಯಾಂಕ್ ಇದು ಇಟ್ಟಿದ್ದೀವಿ. ಸ್ಮಾಲ್ ಟ್ಯಾಂಕ್ಸ್ ಅದಕ್ಕೋಸ್ಕರ ಹೌದು ಇಟ್ಟಿರೋದು. ಹ್ಮ್ ಮೇಡಮ್ ಇದೇನ್ ಮೇಡಮ್ ಎಲ್ಲ ಸೈಟ್ಸ್ ಗೂ ಸಪರೇಟ್ ಒಂದು ಟ್ಯಾಂಕ್ ನ ಮೇಂಟೈನ್ ಮಾಡಿದೀರಾ? ಮೇಡಮ್, ಎಲ್ಲಾ ಸೈಟ್ಸ್ ಅಲ್ಲೂ ಯು ಶೇಪ್ ಅಲ್ಲಿ ಪ್ಲಾಂಟ್ಸ್ ಹಾಕಿದೀವಿ. ಸೊ U shape ಅಲ್ಲಿ ಮೇಂಟೆನೆನ್ಸ್ plants. ಗೆ ಅಂತ ಹೇಳಿ ಇಂಡಿವಿಜುವಲ್ ಈ ತರ ಟ್ಯಾಂಕ್ ಇಟ್ಟಿದ್ದೀವಿ. ಮೀನ್ಸ್ ವಾಟರ್ ಹೌದು, ಯೂಸ್ ಹೌದು. ಮಾಡೋದಕ್ಕೆ ಸೊ ಹಾಕಿದೀರಾ? ಕಸ್ಟಮರ್ ಬಂದಾಗ ಅವ್ರ ಫ್ರೀ ಟೈಮ್ ಅಲ್ಲಿ ಬಂದು ಅವರು ಯೂಸ್ ಮಾಡ್ಬೋದು. ಅವ್ರಿಲ್ಲ ಅಂದ್ರೆ ನಮ್ ಲೇಬರ್ಸ್ ಇರ್ತಾರೆ, ಲೇಬರ್ಸ್ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡ್ತಾರೆ. ಹೌದು ಮೀನ್ಸ್ ಆಚೆ ಕಡೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಸೆಕ್ಯೂರಿಟಿ ಕೂಡ ಇದೆ ಅಲ್ವಾ ಹಾ ಮೇಡಮ್? ಮೇಡಮ್, ಸೆಕ್ಯೂರಿಟಿ ರೂಮ್ ಇದೆ, ಸೆಕ್ಯೂರಿಟಿನೂ ಇರ್ತಾರೆ. ಹೌದಾ? ಸಿಸಿ ಹಾ. ಕ್ಯಾಮ್ರಾ ಏನಾದ್ರು ಆಗಿದೆಯಾ ಮೇಡಮ್? ಹಾ ಮೇಡಮ್, ಇದೆ. ಸಿಸಿ ಕ್ಯಾಮ್ರಾ ಆಗಿದೆ. ಹೌದೌದು ಮೇಡಮ್ ಇವಾಗ ನಂಗೆ ಸೈಟ್ ನಂಬರ್ 33 ಇಷ್ಟ ಆಯ್ತು ಅನ್ಕೊಳ್ಳಿ. ಇವಾಗ ಅದನ್ನ ಲೀಗಲ್ ತೋರ್ಸ್ಕೋಬೇಕಂದ್ರೆ ಹೆಂಗೆ ಮ್ಯಾಮ್? ಮೇಡಮ್, ನಿಮ್ಗೆ ಯಾವ ಸೈಟ್ ಅಂದ್ರೆ ಸೈಟ್ ಲೈಕ್ ಆಗಿದ ತಕ್ಷಣ ನೀವು ಬುಕಿಂಗ್ ಮಾಡ್ಕೊಬಹುದು. ಹ್ಮ್. ಬುಕಿಂಗ್ ಅಡ್ವಾನ್ಸ್ ಇರುತ್ತೆ ಎಷ್ಟಿರುತ್ತೆ ಮೇಡಮ್? ಮೇಡಮ್, 10,000 ಇರುತ್ತೆ ಬುಕಿಂಗ್ ಅಡ್ವಾನ್ಸ್. ಹಾ. ನೀವು ಬುಕಿಂಗ್ ಮಾಡಿದ ತಕ್ಷಣ ಅಮೌಂಟ್ ಪೇ ಆಗಿದ ತಕ್ಷಣ ನಿಮ್ಗೆ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಅದು ನೀವು ಲಾಯರ್ಗಾದ್ರೂ ತೋರಿಸಬಹುದು, ಇಲ್ಲ ಅಂದ್ರೆ ನೀವಾದ್ರೂ ಚೆಕ್ ಮಾಡ್ಕೊಬಹುದು. ನಿಮ್ಗೆ 1 ವೀಕ್ ಟು 10 ಡೇಸ್ ಟೈಮ್ ಇರುತ್ತೆ. 1 to 10 days ಹೌದೌದು, 1 ವೀಕ್ ಟು 10 ಡೇಸ್ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀವು ಲೀಗಲ್ ಒಪಿನಿಯನ್ ತಗೊಂಡು ಅಗ್ರಿಮೆಂಟ್ ಮಾಡ್ಕೊಬೇಕಾಗುತ್ತೆ. ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಲೈಕ್ ಆಗಿಲ್ಲ ಅಂತಂದ್ರೆ ನೀವು ಫುಲ್ ಅಮೌಂಟ್ ರಿಫಂಡ್ ಮಾಡ್ತೀರಾ? ಹೌದು ಮೇಡಮ್ ಈಗಾಗ್ಲೇ ನಿಮ್ಮ ಲೇಔಟ್ ಇಂದ ಟ್ರೈನ್ ಶಬ್ದ ತುಂಬಾ ಬರ್ತಾ ಇತ್ತು ಬ್ಯಾಕ್ ಹಾ, ಸೈಡ್ ಅಲ್ಲಿ. ಹೆಂಗೆ ಮೇಡಮ್ ರೈಲ್ವೆ ಸ್ಟೇಷನ್ ಅಂದ್ರೆ ನಿಯರ್ ಬೈ? ಮೇಡಮ್, ಆಕ್ಚುಲಿ ಈ ರೋಡ್ ಏನಿದೆ, ಈ ಹಾ. ರೋಡ್ ಕನೆಕ್ಟೆಡ್ ಟು ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್. ಗೊಳ್ಳಳ್ಳಿ ರೈಲ್ವೆ ಸ್ಟೇಷನ್ ಹೌದೌದು, ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಅಲ್ಲಿ ಕ್ಲೋಸ್ ಮಾಡಿದೀವಿ. ಕ್ಲೋಸ್ ಆಗಿದೆ. ಜಸ್ಟ್ ವಾಕಬಲ್ ಇದೆ. ಜಸ್ಟ್ ವಾಕಬಲ್ ಅಲ್ಲಿ ನಿಮ್ಗೆ madam. ರೈಲ್ವೆ ಸ್ಟೇಷನ್ ಕೂಡ ತುಂಬಾ ಹತ್ರದಲ್ಲಿದೆ ನೋಡಿ ಫ್ರೆಂಡ್ಸ್. ನೆಲಮಂಗಲ ಟು ದೊಡ್ಡಬಳ್ಳಾಪುರ ಏರ್ಪೋರ್ಟ್ ರೋಡ್ ಆಗ್ತಿರೋದು ಜಸ್ಟ್ ವಾಕಬಲ್. ಇಲ್ಲ ಜಸ್ಟ್ ವಾಕಬಲ್. ಹೌದೌದು ಮೇಡಮ್, ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇನೆ ರೋಡ್ ಆಗ್ತಾ ಇರೋದು. ರೈಲ್ವೆ ಸ್ಟೇಷನ್ ಎಷ್ಟು ಕಿಲೋಮೀಟರ್ ಇದೆ ಮೇಡಮ್ ನಿಮ್ಮ ಎಕ್ಸಾಕ್ಟ್ 1 ಕಿಲೋಮೀಟರ್ ಬರುತ್ತೆ ನಿಮ್ಗೆ. ಜಸ್ಟ್ 1 ಕಿಲೋಮೀಟರ್? ಹೌದು ಮೇಡಮ್. ನೋಡಿ ಫ್ರೆಂಡ್ಸ್, ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಈ ಲೇಔಟ್ ಇಂದ ನಿಮ್ಗೆ ರೈಲ್ವೆ ಸ್ಟೇಷನ್ ಕೂಡ ಸಿಗ್ತಾ ಇದೆ. ಏನೇನ್ ಬೇಕು ಹಾಗಾದ್ರೆ ಒಂದ್ಸಲಿ ಬನ್ನಿ, ಸೈಟ್ ವಿಸಿಟ್ ಮಾಡಿ, ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಿಮ್ಮ ಲಾಯರ್ ಚೆಕ್ ಮಾಡಿಸಿ ಸೈಟ್ ನ ಬೈ ಮಾಡ್ಬೋದಲ್ವಾ ಮೇಡಮ್? ಇವಾಗ ಲೀಗಲ್ ಆಯ್ತು, ಡಾಕ್ಯುಮೆಂಟೇಶನ್ ಎಲ್ಲ ತಗೊಂಡ್ರು, ನೆಕ್ಸ್ಟ್ ಪ್ರೊಸೀಜರ್ ಹೆಂಗೆ ಮ್ಯಾಮ್ ನಿಮ್ದು? ಮೇಡಮ್, ಅಗ್ರಿಮೆಂಟ್ ಮಾಡ್ಕೊಬೇಕಾಗುತ್ತೆ. ಈಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಹೌದು, ಲೋನ್ ಅವೈಲಬಲ್ ಇದೆ ಆಲ್ ಬ್ಯಾಂಕ್ ಅಲ್ಲಿ. ಲೋನ್ ಎಷ್ಟು ಪರ್ಸೆಂಟ್ ವರ್ಗೂ ಆಗುತ್ತೆ ಮೇಡಮ್ ನಿಮ್ದು? ಲೋನ್ 100% ಆಗುತ್ತೆ madam. 100%? ಹೌದು, ಇದು ಕೆಲವೊಂದು ಬ್ಯಾಂಕ್ ಅಲ್ಲಿ complete 70 to 80% ಆಗುತ್ತೆ. ಫೆಡರಲ್ ಅಲ್ಲಿ ನಮ್ದು ಲೋನ್ ಅಪ್ರೂವಲ್ ಆಗಿದೆ ಆಲ್ರೆಡಿ. ಓಕೆ, ಅದ್ರಲ್ಲಿ 100% SR ವ್ಯಾಲ್ಯೂಗೆ ಲೋನ್ ಮಾಡ್ಕೊಡ್ತಾರೆ. 100% ಲೋನ್ ಅವೈಲಬಲ್ ಸಿಗುತ್ತೆ? ಹೌದು ಹೌದು ಮೇಡಮ್, ಅಂದ್ರೆ Means SR ಇದು ವ್ಯಾಲ್ಯೂಗೆ. SR ವ್ಯಾಲ್ಯೂಗೆ. ಹೌದು ಮೀನ್ಸ್ ಇದು BMRD ಅಪ್ರೂವ್ ಆಗಿದೆ ಮ್ಯಾಮ್? ಹೌದು ಮೇಡಮ್, BMRD ಅಪ್ರೂವಲ್ ಆಗಿದೆ. ಮೀನ್ಸ್ ಯಾವ ಖಾತಾ ಬರುತ್ತೆ ಮೇಡಮ್ ಇದು? ಮೇಡಮ್, ಎ ಖಾತಾ ಬರುತ್ತೆ. ಎ ಖಾತಾ. ಹೌದು ಮೀನ್ಸ್ ಇದು BMRDA ಎ ಖಾತಾ ಬರುವಂತ ಸೈಟ್ ಗಳು ಫ್ರೆಂಡ್ಸ್. ಇಲ್ಲಿ ಸುಮಾರು ಜನ ಬ್ಯಾಕ್ ಸೈಡ್ ಅಲ್ಲಿ ಮನೆಗಳು ಕೂಡ ಕಟ್ಟಿದ್ದಾರೆ. ಹೆಂಗೆ ಮೇಡಮ್ ಅವರು ಸೇಫ್ಟಿ ಎಲ್ಲ ಇದೆಯಾ ಮೇಡಮ್? ಹಾ ಮೇಡಮ್, ಇಲ್ಲಿ ಸೆಕ್ಯೂರಿಟಿ ಇಟ್ಟಿದ್ದೀವಿ. ಸೆಕ್ಯೂರಿಟಿ ಇಟ್ಟಿದ್ದೀರಾ? ಮೇಡಮ್, ಓಕೆ, ಅವ್ರದ್ದು ಗ್ರೋಸರಿ ಶಾಪ್ಗೆ ಅದಕ್ಕೆ ಎಲ್ಲ ನಿಯರ್ ಬೈನೇ? ಹಾ, ನಿಯರ್ ಬೈ ಇದೆ. ಓಕೆ ಮೇಡಮ್, ಇಷ್ಟೊತ್ತು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋದು ಏನಂತ ಹೇಳಿದ್ರೆ BMRD ಅಪ್ರೂವ್ ಎ ಖಾತಾ ಸೈಟ್ಸ್ ನಿಯರ್ ಬೈ ಇಷ್ಟೊಂದೆಲ್ಲ ಅಮ್ಯುನಿಟೀಸ್ ಎಲ್ಲ ಇದು ಇದೆ. ಹಾಗೆ ಪ್ರೈಸ್ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮೇಡಮ್ ಪ್ರೈಸ್ ಎಷ್ಟಿದೆ ಮೇಡಮ್? ಮೇಡಮ್, 2200 ಇದೆ, ಲೈಟ್ ನೆಗೋಷಿಯೇಷನ್ ಇದೆ. 2200 ರುಪೀಸ್ ಇದೆ, ಸ್ಲೈಟ್ಲಿ ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತೀರಾ? ಹೌದು ಮೇಡಮ್, ನಮ್ಮ ಚಾನೆಲ್ ಇಂದ ಕಡೆಯಿಂದ ಬಂದ್ರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದ್ರೆ? ಹಾ ಮೇಡಮ್, ನೆಗೋಷಿಯೇಷನ್ ಇರುತ್ತೆ. ನಮ್ಮ ಸರ್ ಹತ್ರ ಮಾತಾಡ್ಬೋದು. ನೆಲಮಂಗಲದಲ್ಲಿ ನಮ್ದು ಓನ್ ಆಫೀಸ್ ಇದೆ, CNR ಟವರ್ ಅಂತ ಹೇಳಿ. ಅಲ್ಲಿ ಬಂದ್ರೆ ಸರ್ ಅವೈಲಬಲ್ ಇರ್ತಾರೆ. ಸರ್ ಅವೈಲಬಲ್ ಇರ್ತಾರೆ ಯಾವಾಗ್ಲೂ. ಮೇಡಮ್, ಇದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಓನರ್ ಅನ್ನ ಮೇಡಮ್? ಹೆಂಗೆ ಮೇಡಮ್? ಡೈರೆಕ್ಟ್ ಓನರ್ ಮೇಡಮ್. ಆಕ್ಚುಲಿ ನಾವು ಮಾರ್ಕೆಟಿಂಗ್ ಟೀಮ್ ಯಾರಿಗೂ ನಾವು ಕೊಡೋದಿಲ್ಲ. ನಾವೇ ಲ್ಯಾಂಡ್ ಪರ್ಚೇಸ್ ಮಾಡಿ, ಲೀಗಲ್ ಮಾಡಿ, ನಾವೇ ಡೆವಲಪ್ಮೆಂಟ್ ಮಾಡಿ, ನಾವೇ ಸೇಲ್ ಮಾಡ್ತೀವಿ. ನೀವೇ ಸೇಲ್? ಹೌದು, ಮಾರ್ಕೆಟಿಂಗ್ ಟೀಮ್ ಅಂತ ನಾವು ಯಾವ್ದು ಇಟ್ಟಿಲ್ಲ. ಮೀನ್ಸ್ ಇದು ಸೈಟ್ ಬಂದ್ಬಿಟ್ಟು ಡೈರೆಕ್ಟ್ ಓನರ್ ಕಡೆಯಿಂದ ಕಸ್ಟಮರ್ ಗೆ ರೀಚ್ ಆಗುತ್ತೆ. ಮೇಡಮ್.
ನಮ್ದೇ CNR ಡೆವಲಪರ್ಸ್ ಅಂತ ಒಂದು ಕಂಪ್ನಿ ಇದೆ. ಹ್ಮ್ ನಮ್ದು VCNR ಗ್ರೂಪ್ ಅಲ್ಲಿ ಅದು ಒಂದು ವಿಂಗ್. wing. ಅದರಿಂದ ನಾವು ಲ್ಯಾಂಡ್ ಪರ್ಚೇಸ್ ಮಾಡಿ ಹ್ಮ್ ಡೆವಲಪ್ಮೆಂಟ್ ಮಾಡಿ ನಾವು ಸೇಲ್ ಮಾಡ್ತೀವಿ. ಓಕೆ ಮೇಡಮ್, ಇವಾಗ ಅಕ್ಕಪಕ್ಕದಲ್ಲಿ ಬಂದ್ರೆ ಡೆವಲಪ್ಮೆಂಟ್ಸ್ ಆದ್ರೂ ಇಂಡಸ್ಟ್ರೀಸ್ ಏನಾದ್ರು ಇದೆಯಾ ಮ್ಯಾಮ್? ಮೇಡಮ್ ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲ ಇದೆ ಈ ಕಡೆ. ಇಂಡಸ್ಟ್ರಿಯಲ್ ತುಂಬಾ ಏರಿಯಾ ಇದೆ, ತುಂಬಾ ಜನ ಇದೆ. ಹ್ಮ್ ಮೀನ್ಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹೌದು ಮೇಡಮ್. ಯಾರು ನಿಯರ್ ಬೈ ಇಲ್ಲೇ ಯಾರು ಕೆಲಸ ಮಾಡಂಗಿದ್ರೆ ಅವ್ರಿಗೆ ಇಲ್ಲೇ ಸೈಟ್ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಮೇಡಮ್, ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ಏನಾದ್ರು ಕನ್ಸ್ಟ್ರಕ್ಷನ್ ಫೆಸಿಲಿಟಿ ಏನಾದ್ರು ಇದೆಯಾ ಮೇಡಮ್? ಮೇಡಮ್ ನಮ್ದೇ VCNR ಕನ್ಸ್ಟ್ರಕ್ಷನ್ ಗ್ರೂಪ್ ಇದೆ. ಹಾ ಸೊ ಅದರಿಂದಾನು ನಾವು ಅಂದ್ರೆ ಏನ್ ಬೇಕೋ ಅವ್ರಿಗೆ ಮಾಡ್ಕೊಡ್ತೇವೆ. ಮಾಡ್ಕೊಡ್ತೀರಾ? ಮೇಡಮ್. ಮೀನ್ಸ್ ಇವಾಗ ಯಾರಾದ್ರೂ ನಿಮ್ಮ ಹತ್ರ ಸೈಟ್ ಪರ್ಚೇಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಫರ್ದರ್ ಅವ್ರಿಗೆ ಏನಾದ್ರು ಕನ್ಸ್ಟ್ರಕ್ಷನ್ ಬೇಕಂತ ಹೇಳಿದ್ರೆ ನಿಮ್ಗೆ ಅಪ್ರೋಚ್ ಕೂಡ ಮಾಡ್ಬೋದು. ಮೇಡಮ್ ಮಾಡ್ಬೋದು. ಹಾಗೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ, ಅವೈಲಬಲ್ ಇದೆ ಮೇಡಮ್. ಅವೈಲಬಲ್ ಇದೆ. ಓಕೆ, ಇನ್ನೇನು ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ನೋಡ್ತಾ ಇದ್ರಲ್ಲ, ಇಷ್ಟೊಂದು ಅಮ್ಯುನಿಟೀಸ್ ಇದೆ. BMRD ಅಪ್ರೂವ್ ಖಾತಾ ಸೈಟ್ಸ್ ಇದೆ. ಹಾಗೆ ನಿಮ್ಗೆ ಇಲ್ಲಿ ಡೈರೆಕ್ಟ್ ಓನರ್ ಕಡೆಯಿಂದ ಡೈರೆಕ್ಟ್ ಕಸ್ಟಮರ್ಗೆನೆ ಇಲ್ಲಿ ಸೈಟ್ಸ್ ಕೂಡ ಅವೈಲಬಲ್ ಸಿಗುತ್ತೆ. ಅವಾಗಲೇ ನೋಡ್ತಿರಲ್ಲ, ಬ್ಯೂಟಿಫುಲ್ ಆದಂತ ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಫೇಸ್ 1 ಅವಾಗಲೇ ಕಂಪ್ಲೀಟ್ ಆಗಿದೆ. ಇವಾಗ ಜಸ್ಟ್ ಫೇಸ್ 1, ಫೇಸ್ 2 ಹಾಗೆ ಫೇಸ್ 3 ನಿಮ್ಗೆ ಅವೈಲಬಲ್ ಇದೆ. ಮೇಡಮ್ ಇದೆ ಓವರ್ ಟ್ಯಾಂಕ್ ಲೇಔಟ್ 1,50,000 ಕೆಪಾಸಿಟಿನಲ್ಲಿ ಓವರ್ ಟ್ಯಾಂಕ್ ಬಿಲ್ಡ್ ಮಾಡಿದೀವಿ. ಇವಾಗ ಬಂದ್ಬಿಟ್ಟು ಜಿಮ್ ಏರಿಯಾಗೆ ಬಂದಿದ್ದೀವಿ ಮೇಡಮ್. ಇದು ಜಿಮ್ ಏರಿಯಾ ಅಲ್ವಾ? ಮೇಡಮ್ ಓಪನ್ ಜಿಮ್ ಏರಿಯಾ. ಓಪನ್ ಜಿಮ್ ಏರಿಯಾ ಲೇಔಟ್ ಮೀನ್ಸ್ ಲೇಔಟ್ ಅಲ್ಲಿ ಇರೋದ್ರಿಂದ ಯುಟಿಲೈಸ್ ಮಾಡ್ಕೋಬಹುದು. ಹೌದು ಮೇಡಮ್. ಓಕೆ ಮ್ಯಾಮ್, ನೆಕ್ಸ್ಟ್ ಮೇಡಮ್ ಹಾಗೆ ಇಲ್ಲಿ ಬುದ್ಧ ಮೆಡಿಟೇಷನ್ ಸೆಂಟರ್ ಅಂತ ಬನ್ನಿ ಹೇಳಿದ್ರಲ್ಲ, ಫ್ರೆಂಡ್ಸ್, ಅದು ಕೂಡ ನೋಡ್ಕೊಂಡ್ ಬರೋಣ. ಇದೆ ಮೇಡಮ್. ಓಕೆ, ಇದು ಬುದ್ಧ ಮೆಡಿಟೇಷನ್ ಸೆಂಟರ್. ಬುದ್ಧ ಸ್ಟ್ಯಾಚ್ಯೂ ಕೂಡ ಮಾಡಿದೀರಾ. ಬ್ಯೂಟಿಫುಲ್ ಆಗಿ ಮೆಡಿಟೇಷನ್ ಗೆ ಅಂತ ಹೇಳಿ ಇದನ್ನೆಲ್ಲ ಅರೇಂಜ್ ಮಾಡಿದೀವಿ. ಇನ್ನು ಮೆಡಿಟೇಷನ್ ಅಂತಾನೆ ಹೌದು. ಸಪರೇಟ್ ಆಗಿ ಅರೇಂಜ್ ಕೂಡ ಮಾಡಿದೀರಾ. ಹೌದು. ಓಕೆ, ತುಂಬಾ ಚೆನ್ನಾಗಿ ಮಾಡಿದೀರಾ ಮೇಡಮ್ ಲೇಔಟ್. ಮೇಡಮ್ ಸಪರೇಟ್ ಆಗಿ ಜಿಮ್ ಏರಿಯಾ, ಮಕ್ಳಿಗೆ ಪಾರ್ಕ್, ಹಾಗೆ ಏಜ್ ಆಗಿರೋರ್ಗೆ ಮೆಡಿಟೇಷನ್ ಏರಿಯಾ ಅಂತಾನೆ ಒಂದು ಸಪರೇಟ್ ಆಗಿ ಕೂಡ ಮಾಡಿದೀರಾ. ಅದರಲ್ಲಿ ಪ್ಲೇ ಏರಿಯಾನು ಎಕ್ಸ್ಟ್ರಾ ಪ್ಲೇ ಏರಿಯಾಸ್ ಅಲ್ಲಿದೆ. ಎಕ್ಸ್ಟ್ರಾ ಪ್ಲೇ ಏರಿಯಾ ಕೂಡ ಮಾಡಿದೀರಾ ಇನ್ನು? ಹೌದು ಮೇಡಮ್. ಮೀನ್ಸ್ ಮಕ್ಳಿಗೆ ಆಟ ಆಡಕ್ಕೆ ಮೆಡಿಟೇಷನ್ ಅಂತಾನೆ ಒಂದು ಸಪರೇಟ್ ಜಾಗನೇ ಮೇಂಟೈನ್ ಮಾಡ್ಬಿಟ್ಟಿದೀರಲ್ವಾ ಮೇಡಮ್? ಮೇಡಮ್, ಇವಾಗ ಬ್ಯಾಕ್ ಸೈಡ್ ನೋಡ್ತಾ ಇದೀವಿ, ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಯಾರ್ದು ಮೇಡಮ್ ಮನೆ? ಮೇಡಮ್ ಇದು ನಾವು ಲೇಔಟ್ ಆಫೀಸ್ ಆಗಿ ಯೂಸ್ ಮಾಡ್ತಾ ಇದು ಇದ್ದೀವಿ. ಲೇಔಟ್ ಆಫೀಸ್ ಆಗಿ ಯೂಸ್ ಮಾಡ್ತಾ ಇದೀರಾ? ಹೌದು ಮೇಡಮ್. ಓಕೆ, ಕಸ್ಟಮರ್ ಏನಾದ್ರು ಬಂದ್ರೆ ಅಲ್ಲಿ ಕುತ್ಕೊಂಡು ಅವ್ರಿಗೆ ಏನ್ ಬೇಕು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಲೇಔಟ್ ಬಗ್ಗೆ. ಲೇಔಟ್ ಬಗ್ಗೆ ಕಸ್ಟಮರ್ ಇಲ್ಲಿಗೆ ಬಂದಾಗ ಬಿಸಿಲಲ್ಲಿ ನಿಂತ್ಕೊಂಬಾರ್ದು ಅಂತ ಹೇಳಿ ಲೇಔಟ್ ಅಲ್ಲೇ ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅದನ್ನ ಆಫೀಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಆಫೀಸ್ ಆಗಿ ಯೂಸ್ ಮಾಡ್ತಾ ಇದೀರಾ. ಹಾಗೆ ತುಂಬಾ ಚೆನ್ನಾಗಿ ಪ್ಲಾಂಟೇಶನ್ ಕೂಡ ಮಾಡಿದೀರಾ. ಮತ್ತೆ ಫ್ರೂಟ್ಸ್ ಟ್ರೀ ಕೂಡ ಹಾಕಿದೀರಾ. ಚೆನ್ನಾಗಿದೆ ಮೇಡಮ್, ಒಂಥರ ಎನ್ವೈರನ್ಮೆಂಟ್ ಸಖತ್ತಾಗಿದೆ. ಗ್ರೀನರಿ ಕೂಡ ಮೇಂಟೈನ್ ಮಾಡಿದೀರಾ. ಮೇಡಮ್, ಇವಾಗ ಯಾರಾದ್ರೂ ಮನೆ ಕಟ್ಬೇಕಂದ್ರೆ ವಾಟರ್ ಸಪ್ಲೈ ನಿಮ್ಮಿಂದ ಕೊಡ್ತೀರಾ ಮೇಡಮ್? ಮೇಡಮ್ ವಾಟರ್ ಸೋರ್ಸ್ ಇದೆ, 2 ಬೋರ್ವೆಲ್ಸ್ ಇದೆಯಲ್ಲ, ವಾಟರ್ ಸಪ್ಲೈ ನೀವೇ ಮಾಡ್ಕೊಡ್ತೀರಾ? ಓಕೆ ಮೇಡಮ್, ಇಲ್ಲಿ ಪಂಚಾಯತಿಂದ ಏನಾದ್ರು ವಾಟರ್ ಫೆಸಿಲಿಟಿ ಏನಾದ್ರು ಇದೆಯಾ ಮೇಡಮ್? ಕನೆಕ್ಷನ್ ಇದೆ. ಕನೆಕ್ಷನ್ ಇಲ್ಲಿ ವಾಟರ್ ಸೋರ್ಸ್ ಕಡಿಮೆ ಆದ್ರೆ ಅವರು ಸಪ್ಲೈ ಮಾಡ್ಕೊಡ್ತಾರೆ. ಅವರು ಕೂಡ ಸಪ್ಲೈ ಮಾಡ್ಕೊಡ್ತಾರೆ. ಮೀನ್ಸ್ ಕರೆಂಟ್ ಯಾವಾಗ್ಲೂ ಕಲೆಕ್ಷನ್ ಇರುತ್ತೆ. ಈವ್ನಿಂಗ್ ಟೈಮ್ ಎಲ್ಲ ಆನ್ ಆಗಿರುತ್ತೆ. ಎಲ್ಲ ಇಂಡಿವಿಜುವಲ್ ಅಂದ್ರೆ ಎಲ್ಲಾದ್ರಲ್ಲೂ ಲೈಟ್ಸ್ ಇದೆ. ಲೈಟ್ಸ್ ಇದೆ, ಸ್ಟ್ರೀಟ್ ಲೈಟ್ಸ್ ಕೂಡ ಲೈಟ್ಸ್ ಇದೆ. ಈವ್ನಿಂಗ್ ಟೈಮ್ ಅಲ್ಲಿ ಎಲ್ಲ ಆನ್ ಆಗಿರುತ್ತೆ. ಎಲ್ಲ ಆನ್ ಆಗಿ. ಮೇಡಮ್, ಇವಾಗ ಯಾರಿಗಾದ್ರೂ ಸೈಟ್ ಇಷ್ಟ ಆಯ್ತು, ಇವಾಗ ಲೇಔಟ್ ಬರ್ಬೇಕಾ ಆಫೀಸಿಗೆ ಬರ್ಬೇಕಾಗುತ್ತಾ ಮೇಡಮ್? ಫಸ್ಟ್ ಲೇಔಟ್ ಗೆ ಬಂದ್ರೆ ನಾವು ಲೇಔಟ್ ಏನಿದೆ ಎಲ್ಲ ಅಮ್ಯುನಿಟೀಸ್ ಬಗ್ಗೆ, ಎಲ್ಲ ಫ್ಯೂಚರ್ಸ್ ಬಗ್ಗೆ ಎಲ್ಲಾನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರಿಗೆ ಲೈಕ್ ಆದ್ರೆ ಸೊ ನಮ್ಮ ನೆಲಮಂಗಲ ಆಫೀಸಿಗೆ ಹೋಗಿ ನಮ್ಮ ಸರ್ನ ಭೇಟಿ ಮಾಡಿ ಅಲ್ಲಿ ಅವರು ನೆಕ್ಸ್ಟ್ ಪ್ರೊಸೀಜರ್ ನ ಸರ್ ಮಾತಾಡ್ತಾರೆ ಅವ್ರ ಹತ್ರ. ಓಕೆ ಮೇಡಮ್, ಇವಾಗ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕು ಮೇಡಮ್? ಮೀನ್ಸ್ ಕ್ಯಾಬ್ ನಿಮ್ ಕಡೆಯಿಂದ ಏನಾದ್ರು ಫೆಸಿಲಿಟಿ ಇರುತ್ತೆ? ಫಸ್ಟ್ ವಿಸಿಟ್ ನಮ್ ಕಡೆಯಿಂದಾನು ಮಾಡ್ಕೊಡ್ತೀವಿ. ಫಸ್ಟ್ ವಿಸಿಟ್ ನಿಮ್ ಕಡೆಯಿಂದ ಮಾಡ್ಕೊಡ್ತೀರಾ? ಇನ್ ಕೇಸ್ ಅವರೇ ಕ್ಯಾಬ್ ಮಾಡ್ಕೊಂಡ್ ಬಂದ್ರೆ ಎಕ್ಸ್ಪೆನ್ಸ್ ಪೇ ಮಾಡ್ತೀವಿ. ಇಲ್ಲಾಂದ್ರೆ ನೆಲಮಂಗಲ ಆಫೀಸಿಗೆ ಬಂದ್ರೆ ಫ್ರೀ ವಿಸಿಟ್ ಇರುತ್ತೆ. ನೆಲಮಂಗಲ ಆಫೀಸಿಗೆ ಬಂದ್ರೆ ಫ್ರೀ ವಿಸಿಟ್ ಇರುತ್ತೆ ನಿಮ್ ಕಡೆಯಿಂದಾನೆ. ಓಕೆ, ಮೀನ್ಸ್ ಡಾಕ್ಯುಮೆಂಟೇಶನ್ ತಗೊಂಡ್ ಹೋಗ್ಬಿಟ್ಟು ಅವ್ರು ಲೀಗಲ್ ಚೆಕ್ ಮಾಡಿಸಿ ವಿತಿನ್ 10 days ನಿಮ್ಗೆ ರಿಟರ್ನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಏನಾದ್ರೂ ಅವ್ರಿಗೆ ಲೈಕ್ ಆದ್ರೆ ಫ್ಯೂಚರ್ ಅಲ್ಲಿ ಅಮೌಂಟ್ ರಿಫಂಡ್ ಇರುತ್ತೆ. ರಿಫಂಡ್ ಆಗಿರುತ್ತೆ. ಮೀನ್ಸ್ ಇವಾಗ ರಿಜಿಸ್ಟ್ರೇಷನ್ ಎಷ್ಟು ದಿನದಲ್ಲಿ ಮಾಡ್ಕೊಡ್ತೀರಾ ಮೇಡಮ್? 3 months ಒಳಗಡೆ. 3 months ಒಳಗಡೆ ರಿಜಿಸ್ಟ್ರೇಷನ್. ಇವಾಗ ಖಾತಾ ಏನಾದ್ರು ಚೇಂಜ್ ಮಾಡಿಸ್ಕೋಬೇಕಂದ್ರೆ ಮೇಡಮ್ ಹೆಂಗೆ? ಅದನ್ನು ನಾವೇ ಮಾಡಿಸ್ಕೊಡ್ತೀವಿ. ಅದು ಕೂಡ ನಿಮ್ ಕಡೆಯಿಂದಾನೇ ಆಗುತ್ತೆ. ಇರುತ್ತೆ ಪೇ ಮಾಡಿದ್ರೆ, ಅಂದ್ರೆ ಅದನ್ನ ನಾವೇ ಖಾತಾ ಟ್ರಾನ್ಸ್ಫರ್ ಅದೆಲ್ಲನೂ ನಾವೇ ಮಾಡಿಸ್ಕೊಡ್ತೀವಿ. ನೀವೇ ಮಾಡಿಸ್ಕೊಡ್ತೀರಾ? ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಾದ್ರು ಆಗುತ್ತಾ ಮ್ಯಾಮ್? ಮೇಡಮ್, ಅಂದ್ರೆ ಅಲ್ಲೇನ್ ಎಕ್ಸ್ಪೆನ್ಸ್ ಆಗುತ್ತೆ ಅದನ್ನ ಮಾತ್ರ ಪೇ ಮಾಡ್ಬೇಕಾಗುತ್ತೆ. ಮೀನ್ಸ್ ಖಾತಾ ಕೂಡ ನಿಮ್ ಸೈಡ್ ಕಡೆಯಿಂದಾನೇ ಎಲ್ಲಾನು. ಮೀನ್ಸ್ ಅವ್ರಿಗೆ ಒಂದು ಲೇಔಟ್ ಪರ್ಚೇಸ್, ಒಂದು ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ಮ ಲೇಔಟ್ ಅಲ್ಲಿ ಏನೇನ್ ಫೆಸಿಲಿಟಿ ಬೇಕು ಎಲ್ಲ ನಿಮ್ ಕಡೆಯಿಂದ ಎಲ್ಲ ಫೆಸಿಲಿಟಿ ಸಿಗುತ್ತೆ ಅವ್ರಿಗೆ. ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಒಂದ್ಸಲಿ ಬನ್ನಿ, ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಂಬರ್, ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಮಾತಾಡಿ. ಇನ್ನೂ ಡೀಟೇಲ್ಸ್ ತಿಳ್ಕೊಬೇಕಾ? ಒಂದ್ಸಲಿ ಲೇಔಟ್ ಬನ್ನಿ, ವಿಸಿಟ್ ಮಾಡಿ.
ಎಲ್ಲ ನಿಮ್ದೇನಾದ್ರು ಇನ್ನೂ ಕ್ವಶನ್ಸ್ ಏನಾದ್ರು ಇದೆ, ಇನ್ನೂ ಕ್ಲಾರಿಫಿಕೇಶನ್ ಏನಾದ್ರು ಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್, ಅದಕ್ಕೊಂದ್ಸರಿ ಕಾಲ್ ಮಾಡಿ. ಇಲ್ಲ ಅಂದ್ರೆ ಲೇಔಟ್ ಅಲ್ಲಿ, ಮೇಡಮ್ ನೀವು ಲೇಔಟ್ ಅಲ್ಲಿ ಇದ್ದೇ ಇರ್ತೀರಲ್ವಾ? ಹಾ ಮೇಡಮ್, ಲೇಔಟ್ ಅಲ್ಲೇ ಇರ್ತೀವಿ. ಇರ್ತೀರಾ? ಹೌದು. ಓಕೆ, ಲೇಔಟ್ ಅಲ್ಲಿ ಪ್ರೇಮ ಮೇಡಮ್ ಅವರು ಇರ್ತಾರೆ. ಅವ್ರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ನೂ ಡೀಟೇಲ್ಸ್ ನ ತಿಳ್ಕೊಬಹುದು. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್, ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಜನ ಕೇಳ್ತಾ ಇದ್ರೆ ಮೇಡಮ್ ಬಿ ಎಂ ಮಾಡಿ ಅಪ್ರೋ ಏ ಖಾತಾ ಸೈಟ್ಸ್ ಯಾವ್ದಾದ್ರು ಇನ್ನೂ ಚೆನ್ನಾಗಿರೋ ಲೇಔಟ್ಸ್ ಯಾವ್ದಾದ್ರು ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಗೋಪಾಲ್ಪುರಕ್ಕೆ ಬಂದಿದ್ದೀನಿ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಲ್ ಮಾಡಿ. ಆ ಸೈಟಿಗೆ ಬಂದ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ. ಅಮ್ಯುನಿಟೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ನಿಯರ್ ಬೈನು ಅಷ್ಟೇ ಎಲ್ಲ ಪ್ಲೇಸಸ್ಗೂ ತುಂಬಾನೇ ನಿಯರ್ ಬೈ ಇದೆ. ಹಾಗೆ ಗೇಟೆಡ್ ಕಮ್ಯುನಿಟಿ ಇದೆ, ಸೆಕ್ಯೂರಿಟಿ ಕೂಡ ಇದೆ. ಹಾಗೆ ತುಂಬಾ ಜನ ಮೆಡಿಟೇಷನ್ ಸೆಂಟರ್ ಕೂಡ ಇದೆ ಓಕೆ, ನಮ್ಮಲ್ಲಿ. ಮುದ್ದ ಮೆಡಿಟೇಷನ್ ಸೆಂಟರ್ ಕೂಡ ಓಪನ್ ಇದೆ ಜಿಮ್ ಏರಿಯಾ ಮಾಡಿದೀವಿ ಫೇಸ್ 1 ಅಲ್ಲಿ. ಫೇಸ್ 1 ಅಲ್ಲಿ. ಹಾ. ಓಕೆ ನೋಡಿ ಫ್ರೆಂಡ್ಸ್, ಓಪನ್ ಏರಿಯಾದಲ್ಲಿ ಜಿಮ್ ಕೂಡ ಆಗಿದೆ. ಮೆಡಿಟೇಷನ್ ಅಂತಾನೆ ಒಂದು ಸಪ್ರೇಟ್ ಏರಿಯಾ ಕೂಡ ಮಾಡಿದ್ದಾರೆ. ಮಕ್ಕಳಿಗೆ ಆಟ ಆಡಕ್ಕೆ ಸಪ್ಲೇ ಏರಿಯಾ ಕೂಡ Area ಇದೆ. ಮಾಡಿದ್ದಾರೆ. ಇನ್ನೇನ್ ಬೇಕು, ಎಲ್ಲ ಫೆಸಿಲಿಟೀಸು ನಿಮ್ಗೆ ಒಂದೇ ಕಡೆ ಸಿಗ್ತಾ ಇದೆ. ಹಾಗೆ ರೈಲ್ವೆ ಸ್ಟೇಷನ್ ಕೂಡ ಅಷ್ಟೇ ತುಂಬಾನೇ ನಿಯರ್ ಬೈ ಇದೆ. ಜಸ್ಟ್ 1 ಕಿಲೋಮೀಟರ್ಸ್ ಅಲ್ಲಿದೆ. ಸ್ಕೂಲ್ಸ್, ಹಾಸ್ಪಿಟಲ್ಸ್, ಗ್ರೋಸರಿ ಶಾಪ್ಸ್ ಅಂತೂ ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ ನಿಮ್ಗೆಲ್ಲ ಈ ಎಲ್ಲಾ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಬೇಗ ಬನ್ನಿ, ಸೈಟ್ ನ ವಿಸಿಟ್ ಮಾಡಿ, ಒಂದ್ಸಲಿ ಬಂದು ನೋಡಿ, ಲೀಗಲ್ ಒಪಿನಿಯನ್ ತಗೊಳ್ಳಿ. ಲೀಗಲ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ನ ಹೋಗ್ಬೋದು. ಹಾಗಾದ್ರೆ ಇಷ್ಟೊತ್ತು ನೀವು ನೋಡಿದ್ರಲ್ಲ VCNR ಯೂನಿವರ್ಸಿಟಿ ಅವರ ಲೇಔಟ್ ಇನ್ಫಾರ್ಮೇಶನ್ ಜೊತೆ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ತರ ಇನ್ನೂ ವಿಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಇರ್ತೀನಿ. ಮೇಡಮ್, ಪ್ರೇಮ ಮೇಡಮ್, ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಲೇಔಟ್ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಕೊಟ್ರಿ. ಹಾಗೆ ಹ್ಮ್. ಲೇಔಟ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಹ್ಮ್. ಲಾಸ್ಟ್ ಅಲ್ಲಿ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಫುಲ್ಲಿ ಡೆವಲಪ್ಮೆಂಟ್ ಆಗಿದೆ. ಒಂದ್ಸರಿ ಬಂದು ನೋಡಿ, ಇದು ತುಂಬಾ ಚೆನ್ನಾಗಿದೆ ಡೆವಲಪ್ಮೆಂಟು. ಮೇಡಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನು ಎಕ್ಸ್ಟ್ರಾ ನೆಗೋಷಿಯೇಷನ್ ಕೂಡ ಇರುತ್ತೆ. ನೀವು ಬೇಕಾದ್ರೆ ಒಂದ್ಸರಿ ವಿಸಿಟ್ ಮಾಡಿ, ಬೇರೆ ಲೇಔಟ್ ನೋಡಿ, ನಮ್ ಲೇಔಟ್ ನೋಡಿ. BM ಮಾಡಿ ಏ ಖಾತಾ ನಿಮ್ಗೆ ಈ ರೀಸನಬಲ್ ಪ್ರೈಸ್ ಅಲ್ಲಿ, ಈ ಸರೌಂಡಿಂಗ್ ಅಲ್ಲಿ ಎಲ್ಲೂ ಈ ಪ್ರೈಸ್ ಅಲ್ಲಿ ಸಿಗೋದಿಲ್ಲ. ಒಂದ್ಸರಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.